ನಾನು ಅವ್ರ ಬಗ್ಗೆ ನಾನು ಏನೂ ಮಾತಾಡೋಕ್ಕೆ ಬಯಸೋದಿಲ್ಲ. ಕಾನೂನಾತ್ಮಕವಾಗಿ ನಾವೇನು ಕ್ರಮ ಮಾಡ್ತಾ ಇದ್ದೀವಿ. ನಾನೊಂದು ದೂರು ಕೊಟ್ಟಿದ್ನಲ್ಲ, ಅದು ಇವತ್ತುವರೆಗೂ FIR ಆಗಿಲ್ಲ. ಕಾನೂನು ಕಾಂಗ್ರೆಸ್ನವರಿಗೊಂದು BJPಯವರಿಗೊಂದು ಇಲ್ಲ. ನನ್ನ ವಿರುದ್ಧ ದೂರು ಕೊಟ್ಟರೆ ಪ್ರೈಮಾ ಫೇಸಿ ಬರದೇ ಇದ್ರೂ ಕೂಡ ದೂರು ದಾಖಲಾಗುತ್ತೆ. ಅರೆಸ್ಟ್ ಮಾಡುವಂತೆ ಇಲ್ಲದೇ ಇದ್ರೂ ಕೂಡ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿದ ಮೇಲೆ ರಾತ್ರಿಡೀ ಕಬ್ಬಿನ ಗದ್ದೆಗೆ ಜಲ್ಲಿ ಕ್ರಷರಿಗೆ ತಗೊಂಡೋಗ್ತಾರೆ. ಮತ್ತು ಬಾಲಿಶವಾಗಿ ಆಯುಕ್ತರು ಹೇಳಿಕೆ ಕೊಡ್ತಾರೆ, ಪೊಲೀಸ್ ಕಮಿಷನರು, ನಾವು ರಕ್ಷಣೆಗಾಗಿ ಕಬ್ಬಿನ ಗದ್ದೆ ಕರ್ಕೊಂಡೋಗಿದ್ದು ಅಂತ. ನಾಳೆ ಯಾರಿಗೆ ರಕ್ಷಣೆ ಬೇಕು ಅಂದ್ರೂ ಕರ್ನಾಟಕದಲ್ಲಿ ಅವರಿಗೆ ಪೊಲೀಸ್ ಸ್ಟೇಷನಲ್ಲಿ ರಕ್ಷಣೆ ಸಿಗಲ್ಲ, ಅವ್ರ ಮನೇಲಿ ರಕ್ಷಣೆ ಸಿಗಲ್ಲ. ರಕ್ಷಣೆ ಬೇಕು ಅಂದರೆ ಕಬ್ಬಿನ ಗದ್ದೆ, ರಕ್ಷಣೆ ಬೇಕು ಅಂದರೆ ಜಲ್ಲಿ ಕ್ರಷರು, ರಕ್ಷಣೆ ಬೇಕು ಅಂದರೆ ಕಾಡು. ಇದೇ ತಾನೇ ಇವ್ರ ಮೇಲ್ಪಂಕ್ತಿ ಕಾಂಗ್ರೆಸ್ನಲ್ಲಿ ಹಾಕ್ಕೊಟ್ಟಿರೋದು. ನಾಳೆ ಏನಾದ್ರು ಕಾಂಗ್ರೆಸ್ನವ್ರಿಗೆ ರಕ್ಷಣೆ ಬೇಕು ಅಂದರು ಅವ್ರ ಮನೇಲಿ ರಕ್ಷಣೆ ಕೊಡೋಂಗಿಲ್ಲ, ಪೊಲೀಸ್ ಸ್ಟೇಷನಲ್ಲಿ ರಕ್ಷಣೆ ಕೊಡೋಂಗಿಲ್ಲ. ಕಬ್ಬಿನ ಗದ್ದೆ ಕರ್ಕೊಂಡು ಹೋಗಬೇಕು, ರಕ್ಷಣೆ ಕೊಡಬೇಕು. ಕಾಡಿಗೆ ಕರ್ಕೊಂಡು ಹೋಗಬೇಕು, ರಕ್ಷಣೆ ಕೊಡಬೇಕು. ಜಲ್ಲಿ ಕ್ರಷರಿಗೆ ಕರ್ಕೊಂಡು ಹೋಗಬೇಕು, ರಕ್ಷಣೆ ಕೊಡಬೇಕು. ಅದೇ ತಾನೇ ಅವ್ರು ಹೇಳ್ತಾ ಇರೋದು. ಹಾಗಾಗಿ ನಾವು ಕೊಟ್ಟ ದೂರನ್ನ ಇವತ್ತಿನವರೆಗೂ ರಿಜಿಸ್ಟ್ರ್ ಮಾಡಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ DGP IG ಅವರಿಗೂ ನಾನು ದೂರು ಕೊಟ್ಟು ಬಂದಿದ್ದೇನೆ. ಮುಖ್ಯಮಂತ್ರಿಗಳಿಗೂ ಕೇಸಿನ ವಿವರಗಳನ್ನು ಹಾಕಿ ದೂರು ಸಲ್ಲಿಸಿದ್ದೇನೆ. ನೋಡೋಣ, ಸಂವಿಧಾನಬದ್ಧವಾಗಿ ನಡ್ಕೊಳ್ಳೋರಿದ್ದರೆ ಒಬ್ರಿಗೊಂದು ಮಾಡಲ್ಲ. ಸಂವಿಧಾನಕ್ಕೆ ವಿರುದ್ಧವಾಗಿ ನಡ್ಕೊಳ್ಳೋರು ಮಾತ್ರ ತಾರತಮ್ಯ ಮಾಡ್ತಾರೆ, ಕಾನೂನಿಗೆ ವಿರುದ್ಧವಾಗಿ ನಡ್ಕೊಳ್ಳೋರು ಮಾತ್ರ ತಾರತಮ್ಯ ಮಾಡ್ತಾರೆ. ನಾನು ಕಾದು ನೋಡ್ತೀನಿ. ಇನ್ನು ನಾನು ಅವತ್ತೇ ಹೇಳ್ಬಿಟ್ಟಿದ್ದೀನಿ ಯಾವ್ಯಾವುದರಿಂದ ಚಾಣಕ್ಯ ನೀತಿ ಏನೇನು ಹೇಳುತ್ತೆ, ಯಾವ್ಯಾವುದರಿಂದ ದೂರ ಇರಬೇಕು ಅಂತ. ಹಾಗಾಗಿ ಅದ್ರ ಬಗ್ಗೆ ನಾನು ಮಾತಾಡೋದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.